ನಮಸ್ಕಾರ ರೀ ಎಲ್ಲ ಬೆಳಗಾವಿ ಮಂದಿಗೆ. ಇವತ್ತು ನಿಮಗೊಂದು ವಿಶೇಷವಾದ ಸ್ಥಳಕ್ಕೆ ಕರ್ಕೊಂಡ್ ಬಂದಿನಿ. ಅದು ಬೆಳಗಾವಿಯಿಂದ ಸುಮಾರು 30ರಿಂದ 33 ಕಿಲೋಮೀಟರ್ ಆಗತ್ತೆ. MK ಹುಬ್ಳಿ ಅಂತ ನಿಮಗೆ ಗೊತ್ತಿರ್ಬೋದು. ಬೆಳಗಾವಿಯಿಂದ ಒಂದು 33 ಕಿಲೋಮೀಟರ್ ಆಕೈತಿ. ಇಲ್ಲಿ ಬಸವಣ್ಣನವರ ಪತ್ನಿಯ ಗಂಗಾಂಬಿಕೆಯವರ ಐಕ್ಯ ಸ್ಥಳವನ್ನ ಒಂದು ಚಲೋ ಹಂಗೊಂದು ಟೆಂಪಲ್ ಕಟ್ಟ್ಯಾರ. ಸೇಮ್ ನಿಮಗೆ ಬಿಜಾಪುರ ಕೂಡ್ಲ ಸಂಗಮ ಒಳಗೆ ಯಾವ ಥರ ಅಲ್ಲಿ ಕಟ್ಟಡವನ್ನ ಕಟ್ಟ್ಯಾರಲ್ಲ ಅದೇ ಥರ ಇಲ್ಲಿನೂ ಕಟ್ಟ್ಯಾರ. ಬರ್ರಿ ಅದು ಹೆಂಗೈತಿ ಒಳಗೆ ಹೆಂಗೈತಿ ಎಲ್ಲ ನಿಮಗೆ ತೋರಿಸ್ತಾನೆ. ನೋಡ್ತಿರ್ಬೋದು ಬಿಜಾಪುರದ ಕೂಡ್ಲ ಸಂಗಮ ಒಳಗೆ ಯಾವ ಥರ ಕಟ್ಟ್ಯಾರಲ್ಲ ಅಲ್ಲಿ ಹೆಂಗ ಪಂಚನದಿಗಳು ಸೇರಿ ನಡುವೆ ಯಾವ ಥರ ಅದು ಐಕ್ಯ ಸ್ಥಾನವಾದ ಜಾಗ ಐತಲ್ಲ ಹಂಗೇನು ಸಹಿತ ನಿಮಗೆ ಸುತ್ತು ನೋಡ್ತಿರ್ಬೋದು. ಸೆಂಟರ್ ನಡುವೆನೆ ಟೆಂಪಲ್ ಅದ, ಭಾಳ ಚಂದ ಕಾಣ್ತೈತ್ರಿ. ಒಳಗೆ ಬರ್ರಿ ನೋಡು ಮತ್ತೆ ಹೆಂಗದ. ನೋಡ್ರಿ ಹೆಂಗದ. ಈಗ ನಾವು ಒಳಗೆ ಹೋಗಿ ನೋಡುವಂತ ಕಟ್ಟಡ 12ನೇ ಶತಮಾನದಾಗ ಕಟ್ಟಿರುವಂತ ಕಟ್ಟಡ, ಐಕ್ಯವಾದ ಸಮಯದೊಳಗನೆ ಕಟ್ಟಿರುವಂತ ಕಟ್ಟಡ. ಬರ್ರಿ ಒಳಗೆ ಹೆಂಗೈತಿ ನೋಡೋಣ ಅಂತ. ಓಕೆ, ಈ ಒಂದು ಕಟ್ಟಡ ನಿಮ್ಗೆ ಏನ್ ಕಾಣತದ ಹಳೇದಾದ್ದು. ಇದು 12ನೇ ಶತಮಾನದಿಂದಲೂ ಇರುವಂತಹ ಒಂದು ಕಟ್ಟಡ, ಹಳೇದದ. ಇದೇನ್ ಬಾಳ ಇದ್ದಿಲ್ಲ. ಬಟ್ ಇದನ್ನ ಯಾಕೆ ಕಟ್ಟಿದ್ರು ಅಂದ್ರ ನಿಮ್ಗೆ ಬರುವಾಗ ಏನ್ ತೋರಿಸಲ್ಲ, ನದಿ ಪ್ರವಾಹ ಬಂದಾಗ ಅಥವಾ ಜಾಸ್ತಿ ಮಳೆ ಆದಾಗ ಇದು ಈ ಒಂದು ಹಳೆ ಕಟ್ಟಡ ಮುಳುಗಿ ಹೋಗ್ತಿತ್ತು. ಅದೇ ರೀಸನ್ ಇಟ್ಕೊಂಡ 2011ರಾಗ ಯಡಿಯೂರಪ್ಪನವರು ಸರ್ಕಾರದ ಅನುದಾನದ ಒಳಗ ಈ ಕಟ್ಟಡ, ಇದು ನಿಮಗ ಕಾಣಿಸ್ತಿರ್ಬೋದು ನೋಡ್ರಿ, ಇದೇ ನಿಮಗ್ ಕಾಣಿಸ್ತದಲ್ಲ, ಈ ಇಡೀ ಕಟ್ಟಡವನ್ನ ಸರ್ಕಾರದ ಖರ್ಚಲ್ಲಿ ಕಟ್ಟಿತು. ಹಾಗೂ ನಿಮಗೆ ಬರುವಾಗ ಏನ್ ತೋರಿಸ್ದಲ್ಲ ನಡ್ಕೊಂತ ಬರೋದು, ಸೇಮ್ ಅದೇ ತರ ಕೂಡ್ಲ ಸಂಗಮದಾಗ ಏನೈತಲ್ಲ ಅದೆಲ್ಲಾ ಖರ್ಚನ್ನ ಸರ್ಕಾರ ಹೊತ್ಕೊಂಡು ಇಲ್ಲಿ ಈ ಕಟ್ಟಡವನ್ನ ಸೇಫ್ ಮಾಡ್ಯದ. ನೆಕ್ಸ್ಟ್ ಒಳಗ್ ಹೆಂಗೈತಿ ತೋರಿಸ್ತೇನೆ ಬರ್ರಿ. ನೀವು ನೋಡ್ತಿರ್ಬೋದು ಒಳಗ ಗಂಗಾಂಬಿಕೆಯವರ ಐಕ್ಯ ಸ್ಥಳ, ಇದೇ ಗಂಗಾಂಬಿಕೆಯವರ ಐಕ್ಯ ಸ್ಥಳ. ಹಾಗೆ ಇನ್ನೊಂದ್ಸಲ ನೋಡ್ರಿ, ಇದು ಒಂದು ಹಳೆ ಕಟ್ಟಡ. ಅದ ನಂತರ 2011ರೊಳಗ ಸರ್ಕಾರ ಇದನ್ನ ಪೂರಾ ಮಾಡಿ ಕಟ್ಟಿದ. ಬೆಳಗಾವಿಗೆ ಬಂದಾಗ ನೀವು ಯಾವತ್ತಾದ್ರೂ ಬೆಳಗಾವಿಗೆ ಬಂದ್ರಿ ಅಂದ್ರ ತಪ್ಪದೆ ಈ ಟೆಂಪಲ್ ಬರ್ರಿ, ವಿಸಿಟ್ ಮಾಡ್ರಿ. ಬಹಳ ಚಂದ ಅದ ನೋಡಾಕ. ಸೇಮ್ ನೀವು ಕೂಡ್ಲ ಸಂಗಮದಾಗ ಏನ್ ನೋಡ್ತಿರಲ್ಲ ಅದೇ ವ್ಯೂ ಸಿಗ್ತತ್ತ, ಅದೇ ಅನುಭವನು ನಿಮ್ಗೆ ಆಕೈತಿ. ಮತ್ತ ನೀವ್ ಯಾಕೋ ಸ್ವಲ್ಪ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಯಾಕೋ ಮಾಡೋರಾಗಿರಿ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ, ನಮ್ಮನ್ನು ಫಾಲೋ ಮಾಡ್ರಿ. ಇನ್ನೂ ಹೊಸ ಟೆಂಪಲ್ಗಳು ಬಹಳ ಉಳ್ದಾವ, ಅತ್ರನ್ನು ತೋರಿಸ್ತೀವಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.